ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಕುಕನೂರಿನಲ್ಲಿ ಅಖಿಲ ಕರ್ನಾಟಕ ಬೇಡ ಜಂಗಮ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಇನ್ನು ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದಯ್ಯ ಕಳ್ಳಿಮಠ ಅವರು ಬೇಡ ಜಂಗಮ ಸಮಾಜದ ವ್ಯಕ್ತಿಯನ್ನು ಹತ್ಯೆಗೈದ ಆರೋಪಿಗಳಿಗೆ ಕಠಿಣ ಕ್ರಮ ಮತ್ತು ಶಿಕ್ಷೆಯಾಗಬೇಕು ಅಂತ ಒತ್ತಾಯ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಬೇಡ ಜಂಗಮ ಒಕ್ಕೂಟದ ವತಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಇಲ್ಲಿ ಸೇರಿರುವ ವಿಷಯ ನಮ್ಮ ಸಮಾಜದ ಬಾಂಧವರಿಗೆ ಇತ್ತೀಚಿನ ದಿನಗಳಲ್ಲಿ ಬೇಡ ಜಂಗಮ ಸಮಾಜದವರಿಗೆ ರಾಜ್ಯದಲ್ಲಿ ಕೆಲವೊಂದು ದುಷ್ಟ ಶಕ್ತಿಗಳು ಸಮಾಜದವರ ಮೇಲೆ ಹೀನಾಯವಾಗಿ ಹತ್ಯೆಗಳು ಕೊಲೆಗಳು ಮಾಡುವ ಘಟನೆಗಳು ಜರುಗುತ್ತಾ ಬಂದಿವೆ. ಅದರಂತೆ ಚಿತ್ರದುರ್ಗದ ನಿವಾಸಿಯಾದ ರೇಣುಕಾ ಸ್ವಾಮಿಯನ್ನ 8/6/2024 ಶನಿವಾರದಂದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿಕೊಂಡು ಮರಕಸ್ತ್ರಗಳಿಂದ ಹಲ್ಲೆ ನಡೆಸಿ ಚಿತ್ರಹಿಂಸೆಯನ್ನು ನೀಡಿ ಸಿನಿಮಾ ಶೈಲಿಯಲ್ಲಿ ಆತನನ್ನು ಹತ್ಯೆಗೈಯುವ ಮೂಲಕ ಚರಂಡಿಗೆ ಎಸೆದಿದ್ದಾರೆ. ಈ ಕೃತ್ಯವನ್ನು ಎಸಗಿರುವ 14ಕ್ಕಿಂತ ಹೆಚ್ಚಿನ ಕೊಲೆಗಡುಕ ಕೈದಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಜಂಗಮ ಸಮಾಜದ ಅಧ್ಯಕ್ಷ ಸಿದ್ದಯ್ಯ ಕಳ್ಳಿಮಠ್ ಒತ್ತಾಯ ಮಾಡಿದ್ರು. ಇನ್ನು ನಂತರ ಶರಣಪ್ಪ ಭಜಂತ್ರಿ ಮಾತನಾಡಿ ಹೀನ ಕೃತ್ಯವನ್ನು ಎಸಗಿದವರಿಗೆ ಸರ್ಕಾರ ಸರಿಯಾದ ಶಿಕ್ಷೆ ನೀಡಬೇಕು ಅಂತ ತಿಳಿಸಿದ್ರು. ಅಶೋಕ್ ಶಿಘಾವಿ ತಹಸೀಲ್ದಾರರು ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮುಖೇನ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ಉಪಾಧ್ಯಕ್ಷರಾದ ಏಷಯ್ಯ ಶಿಶೂರಮಠ, ಕಾರ್ಯದರ್ಶಿ ಸಿದ್ದಲಿಂಗಯ್ಯ ಚೌಡಿ, ವೀರಯ್ಯ ಕುರ್ತುಕೋಟೆ, ಚೆನ್ನಯ್ಯ ಹಿರೇಮಠ, ಸೋಮಲಿಂಗಯ್ಯ ಅರಕೇರಿ, ಬಸವರಾಜ್ ಯತ್ನಟ್ಟಿ, ರುದ್ರಪ್ಪ ಭಂಡಾರಿ ಇತರರು ಹಾಜರಿದ್ದರು. ಶನಿವಾರದಂದು ಚಿತ್ರದುರ್ಗದ ಶ್ರೀ ರೇಣುಕಾಸ್ವಾಮಿ ತಂದೆ ಕಾಶಿನಾಥ ಶಿವಗೌಡರವರ ಮರಣಾಂತಿಕವಾಗಿ ಹಲ್ಲೆ ಮಾಡಿ ಕುರಿತು ನಮ್ಮ ಅಖಿಲ ಕರ್ನಾಟಕ ಬೇಡ ಜಂಗಮ ಒಕ್ಕೂಟ ಅಧ್ಯಕ್ಷರಾಗಿರುವಂಥ ಸಿದ್ದಯ್ಯ ಕಳ್ಳಿಮಠರವರು ಮತ್ತು ನಮ್ಮ ಅಖಿಲ ಕರ್ನಾಟಕ ಬೇಡ ಜಂಗಮ ಸಮಾಜ ಕೊಪ್ಪಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಸೋಮಲಿಂಗ ಹಿರೇಮಠ ಮತ್ತು ಎಲ್ಲ ಸಮಾಜ ಬಾಂಧವರು ಮತ್ತು ಎಲ್ಲ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರವರಿಗೆ ಒಂದು ಈ ಹತ್ಯೆಯನ್ನು ಖಂಡಿಸಿ ನಾವು ಒಂದು ಮನವಿ ಪತ್ರವನ್ನು ಕೊಡಬೇಕಂತ ತೀರ್ಮಾನಿಸಿ ಇವತ್ತೆಲ್ಲರೂ ಕೂಡ ಮನವಿ ಪತ್ರ ಕೊಡಬೇಕಾಗಿದೆ. ಈ ಒಂದು ಹತ್ಯೆಯನ್ನು ಗೈದಿರ್ತಕ್ಕಂಥ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಜೊತೆಗೆ ಅವರನ್ನು ಕೂಡ ಇವತ್ತೇನಪ್ಪ ಅಂದರೆ ಹೀನಕೃತ್ಯವಾಗಿ ಅವರನ್ನು ರೇಣುಕಾಸ್ವಾಮಿಯನ್ನು ಹೀನಕೃತ್ಯವಾಗಿ ಕೊಲೆಗಡಿಕರಿಗೆ ಏನು ಕಠಿಣ ಕ್ರಮ ತಗೋಬೇಕು ಈ ಕರ್ನಾಟಕದ ಜನ ಸರ್ಕಾರ ಅಂತ ಈ ಒಂದು ನಿಮಿತ್ತವಾಗಿ ನಮ್ಮ ಸಮಾಜದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಸೋಮಲಿಂಗ ಹಿರೇಮಠ 2 ಮಾತು ಮಾತಾಡಬೇಕು. ಎಲ್ಲರೂ ಅವರಿಂದ ಸಮಾಜ ಸುಧಾರಣೆಗೆ ಐತಿ. ಎಷ್ಟೋ ಜನರು ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿ ಎಷ್ಟೋ ಜನರು ನೌಕರಿ ಮಾಡೋದು ಬಿಟ್ಟು ಒಕ್ಕಲ್ತನ ಮಾಡ್ಯಾರ. ಅಂಥ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ದಾರಿ ತೋರಿಸೋಂಥ ನಟರು ಇವತ್ತು ಕೊಲೆ ಮಾಡ್ತಕ್ಕಂಥ ಒಂದು ಕೆಟ್ಟ ಕೃತ್ಯ ಕೇಳಿದಾರೆ ಅಂದರೆ ಇವ ನಿಜವಾಗ್ಲೂ ನಟ ಅಲ್ಲ, ಇವೊಬ್ಬ ರಾಕ್ಷಸ. ಇವನ್ನೇನದ ಸರ್ಕಾರ ಏನೈತಿ ಇವನು ಮರಣದಂಡನೆ ಕೊಡಬೇಕು. ಇವನಿಗೆ ನಿಜವಾಗ್ಲೂ ಇದು ಭಾಳ ಖಂಡನೀಯ. ನಮ್ಮ ಸಮಾಜದ ವತಿಯಿಂದ ಒಬ್ಬ ಪಾಪ ಬಡಜಂಗಮ ಏನೋ ಒಂದು ತಪ್ಪಾಗಿರ್ತಾವೆ, ಇಲ್ಲ ಅಂತ ನಾನು ಹೇಳಂಗಿಲ್ಲ. ತುಂಬು ಗರ್ಭಿಣಿ, ಅವನ ಮಗ ಹೆಂಡತಿ 3 ತಿಂಗಳ ಗರ್ಭಿಣಿ ಅದಾಳೆ. ನನ್ನ ಹೆಂಡತಿ ಗರ್ಭಿಣಿ ಅದಾಳೆ ಅಂತ ಅಂಗ್ಲಾಚಿದ್ರು ಸಹಿತಕ್ಕೆ ಅವನ್ನ ಮರ್ಮಾಂಗಕ್ಕೆ ಒದ್ದು ಅವನ ಬಾಯಿಗೆ ಎಲ್ಲ ಒಂದು ಅಂಗಾಂಗಗಳಿಗೆ ಊನು ಮಾಡಿ 17 ಮಂದಿ ಕಲ್ತು ಅವನ್ನ ಮರ್ಡರ್ ಮಾಡ್ಯಾರ. ಅಂಥ ಒಂದು ಹೀನ ಕೃತ್ಯ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ. ಇಂಥ ಕೃತ್ಯವನ್ನು ಎಸಗಿದಂಥ ಪಾಪಿಗಳಿಗೆ ಸರ್ಕಾರ ಘೋರವಾದ ಶಿಕ್ಷೆಯನ್ನು ಕೊಟ್ಟು ಮುಂದೆ ಇಂಥ ಒಂದು ಘಟನೆ ನಡಿಬಾರ್ದಂತ ಹೇಳಿ ನಾನು ಇವತ್ತಿನ ದಿವಸ ಸರ್ಕಾರಕ್ಕೆ ಕೇಳ್ಕೊತೀನಿ.